ಅಂಕೋಲದಲ್ಲಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಅರ್ಜುನ್ ಅನ್ನೋ ಕೇರಳ ಮೂಲದ ಲಾರಿಯ ಚಾಲಕ ಗುಡ್ಡದ ಅಡಿಯಲ್ಲಿ ಸಿಲುಕಿಕೊಂಡು ಕುಸಿದಿರುವ ಗುಡ್ಡದ ಅಡಿಯಲ್ಲಿ ಸಿಲುಕಿಕೊಂಡು ಜೀವನ್ಮರಣ ಹೋರಾಟವನ್ನ ಮಾಡ್ತಾ ಇದ್ದಾನೆ. ಆತನನ್ನ ರಕ್ಷಣೆ ಮಾಡೋದಕ್ಕೆ ಆತ ಬದುಕಿದ್ದಾನೆ ಅನ್ನುವ ಒಂದಿಷ್ಟು ಸೂಕ್ಷ್ಮತೆ ಗೊತ್ತಾಗಿದೆ. ಈ ಕಾರಣದಿಂದ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ಹೀಗಾಗಿ ರಕ್ಷಣಾ ಕಾರ್ಯಾಚರಣೆ ಒಂದು ಕಡೆಯಲ್ಲಾದರೆ ಆತ ಬದುಕಿ ಬರಲಿ ಅನ್ನುವ ಒಂದು ಪ್ರಾರ್ಥನೆ ನಮ್ಮ ರಾಜ್ಯ ಸೇರಿದಂತೆ ಕೇರಳ ರಾಜ್ಯದಲ್ಲೂ ಕೂಡ ಮೊಳಗುತ್ತಿದೆ. ಇದೆಲ್ಲದರ ಮಾಹಿತಿಯನ್ನು ಕೇರಳದ ಶಾಸಕರು ಪಡ್ಕೊಳ್ತಾ ಇದ್ದಾರೆ. ಮಂಜೇಶ್ವರ ಕ್ಷೇತ್ರದ ಶಾಸಕರು ಪಡ್ಕೊಳ್ತಾ ಇದ್ದಾರೆ. ರಕ್ಷಣಾ ಕಾರ್ಯಾಚರಣೆಯ ಕ್ಷಣದ ಮಾಹಿತಿಯನ್ನು ಕೇರಳ ಸರ್ಕಾರಕ್ಕೆ ರವಾನಿಸ್ತಾ ಇದ್ದಾರೆ. ಅಶ್ರಫ್, ಕರ್ನಾಟಕ ಸರ್ಕಾರ ಚುರುಕಿನಿಂದ ಕೆಲಸ ಮಾಡ್ತಾ ಇದೆ. ಮಂಜೇಶ್ವರದ ಶಾಸಕರು ಅಶ್ರಫ್ ಹೇಳ್ತಾ ಇದ್ದಾರೆ, ಕರ್ನಾಟಕದ ಆ ಸ್ಥಳೀಯ ಶಾಸಕರು ಮತ್ತೆ ಮಾನ್ಯ ಮಂತ್ರಿಗಳು ಕೂಡ ನಿರಂತರವಾಗಿ ಈ ರಕ್ಷಣಾ ಕಾರ್ಯಾಚರಣೆಯ ಮೇಲೆ ನಿಗಾ ವಹಿಸಿದ್ದಾರೆ. ಮಣ್ಣಿನ ಅಡಿ ಸಿಲುಕಿರುವ ಅರ್ಜುನ್ ಬದುಕಿ ಬರಲಿ ಅನ್ನೋದು ರಿಪಬ್ಲಿಕ್ ಕನ್ನಡದ ಒಂದು ಪ್ರಾರ್ಥನೆಯೂ ಕೂಡ ಆಗಿದೆ, ಆರೈಕೆಯೂ ಕೂಡ ಆಗಿದೆ. ಮಂಜೇಶ್ವರ ಶಾಸಕ ಅಶ್ರಫ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಆ ಗುಡ್ಡ ಕುಸಿತದಲ್ಲಿ ಗುಡ್ಡದ ಅಡಿ ಸಿಲುಕಿಕೊಂಡಿರುವಂಥ ಅರ್ಜುನ್ಗಾಗಿ ಈಗ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಕೇರಳದ ಶಾಸಕರು ಕೂಡ ಸ್ಥಳದಲ್ಲೇ ಮುಖ ಹೂಡಿದ್ದಾರೆ. ಅಂಕೋಲದ ಶಿರೂರಿನಲ್ಲಿ ಸಂಭವಿಸಿದಂಥ ಗುಡ್ಡ ಕುಸಿತದ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಕೇರಳ ಜಿಲ್ಲೆಯ ಮಂಜೇಶ್ವರದ MLA ಕೂಡ ಇಲ್ಲಿ ಸ್ಥಳಕ್ಕೆ ಆಗಮಿಸಿದ್ದಾರೆ. ಇಲ್ಲಿನ ವಾಸ್ತವ ಸ್ಥಿತಿಯನ್ನು ಅರಿತಾರೆ. ಅವರನ್ನು ಮಾತಾಡ್ಸೋಣ. ಸರ್, ಈಗ ತಾವು ಬಂದಿದ್ರಿ, ಇಲ್ಲಿ ಪ್ರಕಾರ ನಿಮ್ಮಲ್ಲಿ ಆಪರೇಷನ್ ನಿಮ್ಮ ಮಟ್ಟಿಗೆ ಯಾವ ರೀತಿಯಾಗಿ ನಡೀತಾ ಇದೆ ಸರ್? ನಾನು ನಿನ್ನೆ ರಾತ್ರಿಯೇ ಇಲ್ಲಿಗೆ ತಲುಪಿದೆ. ಕಳೆದ 3 ದಿನಗಳಿಂದ ಕೇರಳೀಯರು ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಅರ್ಜುನ್ ಜೀವಂತವಾಗಿ ನಮಗೆ ಸಿಗಬೇಕು ಎಂಬ ಒಂದು ಪ್ರಾರ್ಥನೆ. ನಾನು ಬರುವಾಗಲೇ ನಮ್ಮ ಕೇರಳದ ವಿರೋಧ ಪಕ್ಷದ ನಾಯಕರು ಸ್ಪೀಕರಲ್ಲಿ ಮಾತಾಡಿ ಇಲ್ಲಿಗೆ ಹೊರಟಿದ್ದೇನೆ. ಇಲ್ಲಿ ಈಗ ನಾನು ಬಂದ ನಂತರ ಕಾಣುವಂಥದ್ದು, ಆರಂಭದಲ್ಲಿ 1-2 ದಿನ ಸ್ವಲ್ಪ ಅವರ ಫ್ಯಾಮಿಲಿಯವರು ಸ್ವಲ್ಪ ಹೇಳ್ತಾ ಇದ್ದಾರೆ, ನಮ್ಮ ಕಾರ್ಯ ಚಟುವಟಿಕೆಗಳು ಸ್ವಲ್ಪ ಮಂಕಾಗಿತ್ತು ಅಂತ. ಆದರೆ ಈಗ ನೋಡಿದರೆ ಇಲ್ಲಿ ಕೃಷ್ಣ ಬೈರೇಗೌಡರವರು ಬಂದಿದ್ದಾರೆ, ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ಮಧ್ಯಾಹ್ನದ ಸೈನ್ಯ ಕೂಡ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನಿಜಕ್ಕೂ ಇಲ್ಲಿನ ಒಂದು ಮಳೆ ಹವಾ ಎಲ್ಲವೂ ಕೂಡ ವಿಪರೀತವಾಗಿ ಸ್ವಲ್ಪ ಕಷ್ಟ. ಆದರೂ ಕೂಡ ಒಂದು ಜಂಟಿಯಾಗಿ ಕೇರಳ ತಂಡ ಕೂಡ ಒಳ್ಳೆ ಎಕ್ಸ್ಪರ್ಟ್ ಅದೇ. ಕೇರಳ 2018ರಲ್ಲಿ ದೊಡ್ಡ ಪ್ರಳಯ ಬಂದಂಥ ಒಂದು ಪ್ರಾಂತ್ಯ. ನಾವೆಲ್ಲ ಕೈ ಜೋಡಿಸ್ಕೊಂಡು ಕೇರಳವನ್ನೇ ಸಂರಕ್ಷಣೆ ಮಾಡಿದ ಇತಿಹಾಸ ನಮ್ಮ ಮುಂದೆ ಇದೆ. ನಿಜಕ್ಕೂ ನಮ್ಮೆಲ್ಲರ ಪ್ರೇಯರ್ ಏನಂತ ಹೇಳಿದರೆ, ಅರ್ಜುನ್ ಅವರು ಜೀವಂತವಾಗಿ ತಿರುಗಿ ಬರಬೇಕು. ಆ ಒಂದು ವಿಶ್ವಾಸ ಇದೆ, ದೇವರು ಕೈ ಬಿಡಲ್ಲ ಅಂತ ಒಂದು ವಿಶ್ವಾಸ. ಸರ್, ಈಗ ಅವರ ಲೊಕೇಶನ್ ಪ್ರಕಾರ ಸರ್, ಈಗ ಹೆದ್ದಾರಿ ಮೇಲೆ ಇದೆ ಅಂತೆ, ರಸ್ತೆ ಮೇಲ್ಗಡೆ ಅವ್ರ ವಾಹನ ಇದೆ, ಅವ್ರು ಬದುಕಿದ್ದಾರೆ ಅಂತ ಹೇಳೋದು ತಮ್ಮ ಲೊಕೇಶನ್ ಪ್ರಕಾರ ಇದೆ. ಈಗ ತಾವು ಕೂಡ ನೋಡ್ತಾ ಇದ್ದಾರೆ, ಆ ಕಡೆಯಿಂದ ರೂಟಿಂದ ಕ್ಲಿಯರ್ ಮಾಡ್ತಾ ಇದ್ದಾರೆ. ಆ ಥರ ಒಂದು ಡೌಟ್ ಇಲ್ಲಿ ಕೂಡ ಹೇಳ್ತಾ ಇದ್ದಾರೆ. ಕರ್ನಾಟಕ ತಂಡದವರು ಹೇಳ್ತಾ ಇದ್ದಾರೆ, ನಾವಿಲ್ಲಿ ಕಾರ್ಯವೆಸಗುವ ಪ್ರದೇಶವಲ್ಲ, ಆಪೋಸಿಟ್ ಅಂತ ಹೇಳ್ತಾ ಇದ್ದಾರೆ. ಅದರ ಬಗ್ಗೆ ಇನ್ನಷ್ಟು ಮಾಹಿತಿ ಇಲ್ಲ. ಆದರೆ ಕೂಡ ನಾವೊಂದು ಪ್ರೇಯರ್ ಮಾಡುವ, ಖಂಡಿತವಾಗಿಯೂ ಅರ್ಜುನ್ ರವರ ಜೀವಂತವಾಗಿ ಬಂದೇ ಬರ್ತಾರೆ. ಈಗ ಬಹಳ ಒಂದು ವೇಗದಲ್ಲಿ ಎಲ್ಲ ಕಾರ್ಯಚಟುವಟಿಕೆಗಳು ನಡೀತಾ ಇದೆ. ಸರ್, ಈಗ ತಾವು ಸರ್ಕಾರಕ್ಕೆ ಏನೇನು ಮಾಹಿತಿಗಳನ್ನ ಕೊಟ್ಟರೆ ಸರ್? ಇಲ್ಲಿ ಪರಿಸ್ಥಿತಿ ಬಗ್ಗೆ ಏನೇನು ಮಾಹಿತಿ ಕೊಟ್ಟರು? ನೋಡಿ, ಸರ್ಕಾರಕ್ಕೆ ಎಲ್ಲ ಇಲ್ಲಿನೇ ಶಾಸಕರಿದ್ದಾರೆ. ಸತೀಶ್ ವಿಧಾನಸಭೆಗೆ ಹೋಗಲಿಲ್ಲ, ಮನೆಗೆ ಹೋಗಲಿಲ್ಲ, ಇಲ್ಲೇ ಇದ್ದಾರೆ. ನಾನು ಇಡೀ ಕೇರಳದ ಜನರ ಪರವಾಗಿ ಅವರಿಗೆ ಪ್ರಪ್ರಥಮವಾಗಿ ನಾನು ಕೃತಜ್ಞತೆ ಹೇಳ್ತಾ ಇದ್ದೇನೆ. ಎಲ್ಲರೂ ಇಲ್ಲೇನಂತ ಹೇಳಿದರೆ, ನಾವೀಗ ನಮಗೀಗ ಮೊದಲಾಗಿ ಏನಂತ ಹೇಳಿದ್ರೆ, ಅರ್ಜುನ್ ರವರು ತಿರುಗಿ ಸಿಗಬೇಕು, ಬರಬೇಕು. 1-2 ದಿವಸ ಅವರ ಮೊಬೈಲ್ ಆನ್ ಆಗಿತ್ತು. ಅದೇ ರೀತಿಯಲ್ಲಿ ನಮ್ಮ ಯಾವುದು ಎಲ್ಲ ಇನ್ಫಾರ್ಮೇಷನ್ಸ್ ಎಲ್ಲ ನಮಗೆ ಪಾಸಿಟಿವ್ ಆಗಿತ್ತು. ಈಗಲೂ ಕೂಡ ನಿರೀಕ್ಷೆಯಲ್ಲಿದ್ದೇವೆ, ಅರ್ಜುನ್ ರವರು ಖಂಡಿತವಾಗಿ ಜೀವಂತವಾಗಿ ಸಿಗ್ತಾರೆ. ಸರ್, ಈಗ ತಮ್ಮ ಸರ್ಕಾರದ ವತಿಯಿಂದ ಪ್ರಧಾನಮಂತ್ರಿಗಳು ಕೂಡ ಮೊರೆ ಹೋಗಿದ್ದಾರೆ. ಎಲ್ಲ ಕಡೆ ನಮಗೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಜೊತೆ ಮಾತಾಡ್ತಾ ಇದ್ದಾರೆ, ಕೇಂದ್ರ ಸರ್ಕಾರದ ಜೊತೆ ಮಾತಾಡ್ತಾ ಇದ್ದಾರೆ. ಎಲ್ಲರೂ ಒಂದು ಜಂಟಿಯಾಗಿ ಅರ್ಜುನ್ ರವರನ್ನು ಜೀವಂತವಾಗಿ ತಿರುಗಿ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವಿಷ್ಟು ಮಂಜೇಶ್ವರ ಶಾಸಕರಾದಂಥ ಮಂಜೇಶ್ವರ ಶಾಸಕರು ಹೇಳುವಂಥ ಮಾತು. ಒಟ್ಟಿನಲ್ಲಿ ಇಲ್ಲಿ ಕಾರ್ಯಾಚರಣೆ ತೀವ್ರಗತಿಯಿಂದ ನಡೀತಾ ಇದೆ. ಆದರೆ ಆತ ಅರ್ಜುನ್ ಬದುಕಿ ಬರಲಿ ಎಂಬ ಆಶಾಭಾವನೆಯನ್ನು ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಅಂಕೋಲದ ಶಿರೂರಿನಲ್ಲಿ ಸಂಭವಿಸಿರುವಂಥ ಗುಡ್ಡ ಕುಸಿತ, ಆ ಸ್ಥಳ ಏನಿದೆ, ಸುಮಾರು 7 ದಿನಗಳಿಂದಲೂ ಕೂಡ ಗುಡ್ಡದ ಕುಸಿತ ಆಗಿರುವಂಥ ಭಾಗ ಏನಿದೆಯಲ್ಲ, ಅಲ್ಲಿ ಸಿಲುಕಿಕೊಂಡಿರುವ ಅರ್ಜುನ್ಗಾಗಿ ಕಾರ್ಯಾಚರಣೆ ನಡೀತಾ ಇದೆ. ಆತನನ್ನು ಜೀವಂತವಾಗಿ ಹೊರಗಡೆ ತರೋದಕ್ಕೆ ಈ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಹಿರಿಯ ಶಾಸಕ RV ದೇಶಪಾಂಡೆ. ಗುಡ್ಡ ಕುಸಿದ ಸ್ಥಳದಲ್ಲಿ RV ದೇಶಪಾಂಡೆ ಅವರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಸರ್ಕಾರದ ವತಿಯಿಂದ ಕಾರ್ಯಾಚರಣೆ ನಡೀತಾ ಇದೆ. ಲಾರಿ ಚಾಲಕ ಅರ್ಜುನ್ ರಕ್ಷಣೆ ಭರದಿಂದ ಸಾಗುತ್ತಿದೆ. ಚಾಲಕ ಅರ್ಜುನ್ ಬದುಕಿ ಬರಲಿ ಎಂದು ಪ್ರಾರ್ಥಿಸುತ್ತೇವೆ. ರಿಪಬ್ಲಿಕ್ ಕನ್ನಡಕ್ಕೆ RV ದೇಶಪಾಂಡೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ.
ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಶಿರೂರು ಗ್ರಾಮಕ್ಕೆ ಇವತ್ತು ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದಂಥ RV ದೇಶಪಾಂಡೆ ಅವರು ಕೂಡ ಆಗಮಿಸಿದ್ದಾರೆ. ಇಲ್ಲಿನ ವಾಸ್ತವ ಸ್ಥಿತಿಯನ್ನು ಅರಿತಾ ಇದ್ದಾರೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಸ್ಥಳಕ್ಕೆ ಆಗಮಿಸಿದಂಥ ದೇಶಪಾಂಡೆ ಅವರು ಈಗಾಗಲೇ ಸ್ಥಳೀಯರಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಜುಲೈ 16ರಂದು ಸಂಭವಿಸಿದಂಥ ದುರ್ಘಟನೆಯ ಬಗ್ಗೆ ಸ್ಥಳೀಯರಿಂದ ಮಾಹಿತಿ ಪಡೆದುಕೊಂಡು ಒಂದು ರೀತಿಯ ಇಲ್ಲಿನ ವಾಸ್ತವ ಸ್ಥಿತಿಯನ್ನು ಅರಿಯುತ್ತಿದ್ದಾರೆ. ಈಗಾಗಲೇ ಅವರು ಕಳೆದ ಹಲವು ದಿನಗಳ ಹಿಂದಿನಿಂದ ಸಂಬಂಧಪಟ್ಟ ರಕ್ಷಣಾ ತಂಡಗಳಿಂದ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಈ ಬಗ್ಗೆ ದೇಶಪಾಂಡೆ ಅವರನ್ನ ಮಾತಾಡ್ಸೋಣ. ಏನಾದ್ರು ಸರ್, ಈಗ ತಾವು ಸ್ಥಳಕ್ಕೆ ಆಗಮಿಸಿದ್ರಿ ಸರ್, ಈಗ ರಕ್ಷಣಾ ತಂಡಗಳಿಂದ ಕಾರ್ಯಾಚರಣೆ ಕೂಡ ನಡೆದಿದೆ. ಕೆಲವೊಂದು ಮಾಧ್ಯಮಗಳ ಈಗ ಸರ್ ಅವ್ರಿಗೆ ನಾಯಕರು ಬರ್ತಿದ್ದಾರೆ ಹೋಗ್ತಿದ್ದಾರೆ, ಅವ್ರಿಗೆ ಒಂದು ಪರಿಹಾರ ಸಿಗಬೇಕು. ಈ ಒಂದು ಮಾತು ಹೇಳ್ತೇನೆ, ಈಗ ಯಾರ ಮನೆ ಬಿದ್ದಿದ್ದಾವೆ ಅವ್ರಿಗೆ ಹೊಸ ಮನೆ ಕೊಡ್ತೇವೆ, ಯಾರ ಮನೆ ಭಾಷಾ ಬಿದ್ದಿದ್ದಾವೆ ಅವ್ರ ಪರಿಹಾರ ಕೊಡ್ತೇವೆ. ಡೋಣಿ ಸಂಪೂರ್ಣವಾಗಿ ಹಾಳಾದರೆ ಅದರ ಪರಿಹಾರ ಕೊಡಬೇಕಾಗ್ತದೆ. ಭಾಷಾ ಹಾಳಾಗಿದ್ದರೆ ಅದು ರಿಪೇರ್ ಮಾಡಲಿಕ್ಕೆ ಆರ್ಥಿಕ ನೆರವು ಕೊಡಬೇಕಾಗ್ತದೆ. ಈಗ ಬೆಳೆ ಬರ್ತದೆ, ಬೆಳೆ ಹಾಳಾಗಿದ್ದರೆ ಬೆಳೆ ಪರಿಹಾರ ಕೊಡಬೇಕಾಗ್ತದೆ. ಇದು NDRF ನಾರ್ಮ್ಸಲ್ಲಿ ಇದೆ. ಹಾಗಾಗಿ ಇವರೆಲ್ಲರೂ ಇವ್ರದ್ದು ಪಾಪ ಇವ್ರು ಹೆಣ್ಮಕ್ಳಲ್ಲ, ಇಲ್ಲಿ ಇದ್ದ ಜನಪ್ರತಿನಿಧಿಗಳು ಯಾರಿದ್ದಾರೆ, ಪಂಚಾಯತ್ ಅಧ್ಯಕ್ಷರುಗಳೆಲ್ಲ ಇವತ್ತು ನಾನು ಹೇಳಿದೆ, ಇವತ್ತು ಮುಖ್ಯಮಂತ್ರಿಗಳ ಈ ಸೈಡ್ ಬಂದಾಗ, ಜಿಲ್ಲಾಧಿಕಾರಿ ಬಂದಾಗ ಮನವಿ ಮಾಡಿರಿ. ಆ ಮನವಿಯಲ್ಲಿ ಏನೇನು ಆಗಿದೆ ಅನಾಹುತ ಅದ್ರ ಪರಿಚಯ ಮಾಡಿಕೊಡ್ರಿ, ಮತ್ತು ಪರಿಹಾರ ಕೇಳಿಕೊಡ್ರಿ ಅಂತ ಹೇಳಿದೆ. ನನಗೂ ಒಂದು ಕಳಿಸ್ತಾ ಹೇಳಿದ್ದೇನೆ. ಹಾಗೆ ನಾನು ಈ ಭಾಗದ ಬಗ್ಗೆ ಪ್ರಯತ್ನ ಮಾಡ್ತೇನೆ. ಯಾಕಂದರೆ ನಾನು ಇಷ್ಟೊಂದು ಕಷ್ಟ ಜನ ನೋಡಿಲ್ಲ. ಇದು ಹಿಂದೂ ಆಗಿದ್ದಾವೆ ಅನಾಹುತಗಳು, ಇಂಥ ಅನಾಹುತ ಅಲ್ಲ, ಬೇರೆ ಬೇರೆ ರೀತಿಯ ಅನಾಹುತಗಳು ಆಗಿದ್ದಾವೆ, ಅದನ್ನು ನೋಡಿದ್ದೇನೆ. ಆ ಸಮಯದಲ್ಲಿ ಏನು ಪರಿಹಾರ ಕೊಡಬೇಕು ಕೊಟ್ಟಿದ್ದೇವೆ. ಆದರೆ ಈ ಸಮಯದಲ್ಲಿ ಇವ್ರ ಸಹಾಯಕ್ಕೆ ಪ್ರತಿಯೊಬ್ಬರು ಧಾವಿಸ್ಬೇಕು. ಈಗ ನಮ್ಮ ವಿಜೇಂದ್ರ ಬಂದರು, ಸಂತೋಷ. ಇದು ಎಲ್ಲ ಪಕ್ಷಾತೀತವಾಗಿ ಆಗುವ ಕೆಲಸಗಳು. ಹಾಗಾಗಿ ಇವತ್ತು ಈ ಹೆಣ್ಮಕ್ಕಳಿಗೆ ಅಲ್ರಿ ಯಾರು ಹೇಳಿದ್ರಿ ಪರಿಹಾರ ಕೊಟ್ಟರೆ ಹೇಳಿದ್ರಿ, ಹೇಳು. 25,000ದಂತೆ ಪ್ರತಿಯೊಬ್ಬರಿಗೂ ಕೊಟ್ಟಿದ್ದಾರೆ ಪರಿಹಾರ. ಈಗಾಗಲೇ 25,000 ಅಂತ ಪರಿಹಾರ ಕೊಟ್ಟಿದ್ದಾರಮ್ಮ ನಿಮಗೆ. ಅವರು ಹೇಳ್ತಿರೋದು ಸಚಿವರು ಬಂದಿದ್ರು, ಉಸ್ತುವಾರಿ ಸಚಿವರಾಗಿರುವಂಥ ಮಾಂಕಾಳ್ ವೈದ್ಯ ಅವರು ಸುಮಾರು 15 ಲಕ್ಷ ಪ್ಯಾಕೇಜನ್ನು ತಂದು ಹೋಗಿದ್ರು. ಜೊತೆಗೆ ಅವರು ವೈಯಕ್ತಿಕವಾಗಿ ಪ್ರತಿಯೊಂದು ಮನೆಯವ್ರಿಗೂ ಕೂಡ 10,000 ಕೊಡುವಂಥ ಕೆಲಸವನ್ನು ಮಾಡಿದ್ರು. ಶಾಸಕರಾಗಿರುವಂಥ ಸತೀಶ್ ಶೈಲ್ ಅವರು ಕೂಡ 5,000 ರೂಪಾಯಿ ಕೊಡುವಂಥ ಕೆಲಸ ಮಾಡಿದ್ರು. ಆಸ್ಪತ್ರೆಯಲ್ಲಿರುವಂಥವ್ರಿಗೂ ಕೂಡ 10,000 ಸಹಾಯವನ್ನು ಮಾಡ್ತಾ ಹೋದರು. ನೀವು ಈಗ ಇವರಿಗೆ ಏನು ಭರವಸೆ ಕೊಡ್ತೀರಿ? ನಿಮ್ಮಿಂದ ಏನು ಸಹಾಯ ಆಗುತ್ತೆ? ನನ್ನ ಕಡೆಯಿಂದ ನಾ ಏನು ಸಹಾಯ ಮಾಡೋದು ಮಾಡ್ತಾ ಇದ್ದೇನೆ. ಇವೆಲ್ಲ ಸಹಾಯ ಮಾಡಿ ಇಲ್ಲಿ ಬಂದಿದ್ದೇನೆ, ಅದು ಪ್ರಚಾರ